ಆವಾಗ ನಮ್ಗೆ ಅವರು ಬೇರೆ ಬೇರೆ ಪಾಟ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಆ ಪಾಟಿಗೆ ನಾವ್ ಇದನ್ನ ಕೂಡ್ಲೆ ಹಾಕಿ ಈ ರೀತಿ ಇದ್ದದನ್ನ ಹಾಕಿ ನಾವು ಸೆಟ್ ಮಾಡಿ ಕೊಡ್ತೇವೆ. ಈಗ ಅದನ್ನು ಕಟ್ಟಿಂಗ್ ಮಾಡ್ತೇವಲ್ಲ, ಅವಾಗ ತುಂಬಾ ಚಂದ ಕಾಣುತ್ತೆ. ನೋಡಿ ಸ್ನೇಹಿತರೆ, ಈ ಅನ್ನಪೂರ್ಣ ನರ್ಸರಿ ಇದೆಲ್ಲ, ಅದ್ರ ಮೇನ್ ಗೇಟ್ ಅದು. ಆ ಗೇಟಿಂದ ಒಳಗೆ ಬರುವಾಗ ಉಂಟಲ್ಲ ನಿಮಗೆ ನಮ್ಮನ್ನೊಂದು ಇದೇ ಸ್ವಾಗತ ಮಾಡುವ ರೀತಿಯಲ್ಲಿ ಅಲ್ಲ ಮೇಡಮ್? ಅದು ಎಷ್ಟೋ ಚಾನೆಲ್ಗಳಲ್ಲಿ ಇಲ್ಲದನ್ನು ಜಾಸ್ತಿ ಮಾಡಿ ತೋರಿಸ್ತಾರೆ, ಬಟ್ ನೀವು ಹಾಗಲ್ಲ, ಇದ್ದದ್ದನ್ನು ಇದ್ದಾಗೆ ತೋರಿಸ್ತೀರಿ. ಅದು ತುಂಬಾ ಖುಷಿ ಆಯ್ತು. ಇದು ನೋಡಿ, ರೆಂಜೆದು ಹೂವು ಮತ್ತು ರೆಂಜೆದು ಕಾಯಿ ನೋಡಿ, ಇದು ಎಲ್ಲೂ ಇಲ್ಲ. ನಾನು ಸುಳ್ಯ ಇದು ಕಾರ್ಕಳದ ಹತ್ರ ಒಂದು ಕಂಟೆಂಟ್ ಮಾಡಿದ್ವಿ ಇದರ ಬಗ್ಗೆ. ಇದೆಲ್ಲವೂ ಕೂಡ ನಶಿಸಿ ಹೋಗ್ತಾಯಿದೆ. ಇದೆಲ್ಲ ಇನ್ನೂ ಕೂಡ ಇನ್ಯಾವುದು ಈ ರೀತಿ ನರ್ಸರಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಕಾಣಬೇಕು ಹೊರತು. ನೋಡಿ, ಮಗುವನ್ನು ಕೂರಿಸಿಕೊಳ್ಳಿಕ್ಕೂ ಒಂದು ವ್ಯವಸ್ಥೆ ಏನವ ಸೀಟ್ ಅಂತ ಆನ್ಲೈನ್ ಅಲ್ಲೆಲ್ಲ ಸಿಗ್ತದೆ. ಈಗ ಮಗುವಿಗೆ ಕೂತ್ಕೊಳ್ಳಿಕ್ಕೆ ಈಗ ಬೆಲ್ಟ್ ಹಾಕಿ ನಮಗೆ ಸೊಂಟಕ್ಕೆ ಸಪೋರ್ಟ್ ಸಿಗ್ತದೆ ಅಲ್ವಾ. ಆಮೇಲೆ ಏನಾದ್ರೂ ಮಗುವಿಗೆ ಬೇಕಾದ ಐಟಮ್ಸ್ ಮೊಬೈಲ್ ಎಲ್ಲ ಇಲ್ಲಿ ಜಿಪ್ ಇದೆ, ಈಗ ಹಾಕೋದು. ಗಿಡ ಹೇಗೆ ನಾವು ಶಾಶ್ವತ ಅಲ್ವಾ, ಹಾಗೆ ಗಿಡ ಸಹ ಶಾಶ್ವತ ಅಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಆರೈಕೆ, ನಮ್ಮ ಗಮನ ಕಡಿಮೆ ಆದ್ರೆ ಅದು ಕೂಡ ಸಾಯುವ ಹಂತಕ್ಕೆ ಬರುತ್ತೆ. ಅದನ್ನು ಪೋಷಣೆ ಮಾಡುದು ನಮ್ಮ ಕೈಯಲ್ಲಿ ಇರುವಂತದ್ದು. ಸ್ನೇಹಿತರೆ ನಮಸ್ಕಾರ. ನೋಡಿ, ಎಲ್ಲ ಮಹಿಳೆಯರೆಲ್ಲ ಇವತ್ತು ಟೆರೇಸ್ನ ಮೇಲ್ಗಡೆ ಅಲ್ಲಿ ಇಲ್ಲಿ ಅಂತೇಳಿ ಮಲ್ಲಿಗೆ ಗಿಡ ನೆಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಆಸಕ್ತಿ ಆಗುವಂಥ ವಿಷಯ ಇದು. ನೋಡಿ, ಬೇಗ ಬೇಗ ಬನ್ನಿ. ಇಲ್ಲಿ ಎಲ್ಲಿ ಅಂತ ಹೇಳ್ತೀರಾ? ಇದು ಅನ್ನಪೂರ್ಣ ನರ್ಸರಿ ಅಂತೇಳಿ ನಮ್ಮ ಬ್ರಹ್ಮಾವರದತ್ತು ಇರುವಂಥದ್ದು. ನೋಡಿ, ಇದು ರೆಡಿ ಇರುವಂಥದ್ದು ಪೂರ್ತಿ ಗಿಡ ಎಲ್ಲ. ವರ್ಷಗಟ್ಟಲೆ ಇದನ್ನು ಸಾಕಬೇಕಾಗಿಲ್ಲ, ಅಷ್ಟು ದೊಡ್ಡದಾಗಿ ಆಗಿದೆ. 600 ರೂಪಾಯಿಗಿದೆ, 400 ರೂಪಾಯಿಗಿದೆ. ಬೇರೆ ಬೇರೆ ಬೆಳೆಯ ಸಣ್ಣದು ಪುಟ್ಟದು ದೊಡ್ಡದು ಎಲ್ಲ ಮಲ್ಲಿಗೆ ಗಿಡಗಳಿದೆ. ಅದರಿಂದ ಯಾರಿಗೆ ಬೇಕು ಬೇಗ ಬೇಗ ಬಂದು ತಗೊಂಡೋಗಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ನಿಮಗೆ ಹೇಳಿದಾಗೆ ಅನ್ನಪೂರ್ಣ ನರ್ಸರಿಯಲ್ಲಿದ್ದಾರೆ. ಇದಕ್ಕಿಂತ ಮೊದಲು ಕೂಡ ಒಂದು ಹೂವಿನ ಒಂದಷ್ಟು ಸಂಗತಿಗಳನ್ನು ತೋರಿಸಿದೆ. ಇವತ್ತು ನಾನು ತೋರಿಸುವಂಥದ್ದು ಇಂಡೋರ್ ಪ್ಲ್ಯಾಂಟ್, ಅಂದರೆ ಮನೆಯ ಒಳಗಡೆಗೆ ಅಥವಾ ಹಾಲ್ನ ಒಳಗಡೆಗೆ ಬೇರೆ ಬೇರೆ ರೀತಿಯ ವಿಶೇಷತೆಗಳಿರುವಂಥ ಹೂವಿನ ಗಿಡಗಳನ್ನು ನಿಮಗೆ ತೋರಿಸ್ತೇನೆ. ಬನ್ನಿ. ಅದಕ್ಕೋಸ್ಕರ ಒಂದು ದೊಡ್ಡದಾಗಿರುವಂಥ ಇಂಡೋರ್ ಪ್ಲ್ಯಾಂಟ್ಗಳ ಅರಮನೆಯನ್ನೇ ಇಲ್ಲಿ ಕಟ್ಟಿದ್ದಾರೆ. ಕಳೆದ ಬಾರಿ ನಾನು ಬರುವಾಗ ಸ್ವಲ್ಪ ಕತ್ತಲಾಗಿತ್ತು, ಆ ಕಾರಣಕ್ಕೋಸ್ಕರ ಇಲ್ಲಿ ತೋರಿಸುವ ಕೆಲಸಗಳಾಗಿಲ್ಲ. ಆದರೆ ಇವತ್ತು ಅದೆಲ್ಲವನ್ನು ತೋರಿಸಲೇಬೇಕು ಅಂತೇಳಿ ನಾನು ಬಂದಿದ್ದೇನೆ. ನೋಡಿ, ಇದರ ಒಳಗಡೆಗೆ ಹೋಗ್ತಿದ್ದೇವೆ. ಕಳೆದ ಬಾರಿ ಕೂಡ ಮಲ್ಲಿಗೆ ಗಿಡದ ಬಗ್ಗೆ ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಪ್ರಸನ್ನ ಪ್ರಸಾದ್ ಭಟ್ರು ನಮಗೆ ಕೊಟ್ಟಿದ್ದರು. ಈ ನರ್ಸರಿಯ ಹೂವಿನ ಡಿಪಾರ್ಟ್ಮೆಂಟನ್ನು ಮೇಯ್ನಾಗಿ ನೋಡ್ಕೊಳ್ತಾರೆ ಅವರು. ಬನ್ನಿ, ಅವ್ರ ಜೊತೆ ಮಾತುಕತೆ ಮಾಡ್ತಾ ನಾನು ಇದನ್ನು ನಿಮಗೆ ತೋರಿಸೋದಕ್ಕಿಂತ ಅವರೇ ಅದರ ಹೆಸರುಗಳನ್ನು ಹೇಳಿ ಅದರ ವಿಚಾರಗಳನ್ನು ತಿಳಿಸಿದರೆ ಒಳ್ಳೆಯದು. ಮತ್ತು ನಿಮಗೇನಾದರೂ ಇದರ ಬಗ್ಗೆ ಅನುಭವಗಳಿದ್ದರೆ ಇದನ್ನು ಕೂಡ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಅಮ್ಮ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೇನೆ. ಕಳೆದ ಬಾರಿ ನಾವೊಂದು ಮಲ್ಲಿಗೆ ಮತ್ತು ಹೊರಗಡೆ ಇಟ್ಟಿರುವಂತಹ ಹೂಗಳ ಬಗ್ಗೆ ನಾವು ತೋರಿಸಿದ್ವಿ. ಹೇಗಿತ್ತು ವಿಡಿಯೋ? ಹೋದ್ಮೇಲೆ ರೆಸ್ಪಾನ್ಸ್ ಹೇಗಿತ್ತು? ಬೊಂಬಾಟ್. ತುಂಬಾ ಜನ ಕಾಲ್ ಮಾಡಿದವರು ಬಂದ್ರು, ಮತ್ತೆ ಸಜೆಷನ್ಸ್ ಕೇಳಿದ್ರು, ಅವರಿಗೂ ಹೇಳಿದ್ವಿ. ಬಂದು ನೋಡಿ ವಿಡಿಯೋದಲ್ಲಿ ಹೇಗಿದೆ ಹಾಗೇ ಇದೆ ಇಲ್ಲಿ ಅಂತಾನು ಖುಷಿ ಪಟ್ರು. ನೀವು ನಿಜವಾಗಿ ವಿಡಿಯೋ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಂಗೆ ತುಂಬಾ ಜನರು ಸಿಕ್ಕಿದ್ರು, ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತೇಳಿ. ಈಗ ಇವತ್ತು ಎಲ್ಲವನ್ನು ವಿವರಿಸಿ ಮುಗಿಬಹುದು ಇಲ್ಲಿಗೆ. ಮುಗಿಯದಿದ್ರೆ ಮತ್ತೊಂದು ಎಪಿಸೋಡ್ ಮಾಡಿ. ಎಲ್ಲಿಂದ ಪ್ರಾರಂಭ ಮಾಡ್ತೀರಿ? ಇಲ್ಲಿಂದಲೇ ಮಾಡೋಣ ಅಲ್ಲ. ಇದೆಲ್ಲ ಒಳಾಂಗಣ ಗಿಡಗಳು, ಅಂದ್ರೆ ಇಂಡೋರ್ ಪ್ಲಾಂಟ್ಸ್. ಇದೆಲ್ಲವೂ ಆಕ್ಸಿಜನ್ ರಿಲೀಸಿಂಗ್ ಪ್ಲಾಂಟ್ಸ್ ಗಳು. ಹೆಚ್ಚಿನವು ಕೂಡ ಮನೆಯೊಳಗೆ ಇಡುವತಕ್ಕಂಥವು ಆಕ್ಸಿಜನ್ ರಿಲೀಸಿಂಗ್ ಪ್ಲಾಂಟ್ಸ್. ಮತ್ತೆ ಮನಸ್ಸಿಗೆ ಮುದವನ್ನು ಕೊಡ್ತದೆ, ಅಂದ್ರೆ ಖುಷಿ ಕೊಡ್ತದೆ. ಮನೆ ಏನಂತೂ ಬಿಸಿ ಟೆನ್ಷನ್ ಅಲ್ಲಿ ಬಂದಾಗ ಒಂದಷ್ಟು ಗಿಡಗಳು, ಹಸಿರು ಎಲ್ಲ ಮನೆಯ ಸುತ್ತ ಒಳಗೆ ಸಹ ಎಲ್ಲ ಇದ್ರೆ ಒಂಥರ ಪೀಸ್ ಆಫ್ ಮೈಂಡ್ ಆಗಿರುತ್ತೆ. ಹಾಗೆ ಇದು ನೋಡಿ, ಚೈನಾ ಡಾಲ್ ಅಂತ ಒಂಥರ ಗೋಡೆಯಾಗಿ ಸಹ ಮಾಡ್ಕೊಳ್ಳಿಕ್ ಆಗತ್ತೆ. ಗಾರ್ಡನ್ ರೆಸ್ಟೋರೆಂಟ್ ಗಳಲ್ಲಿ ಎಲ್ಲ ಇದನ್ನ ಬಳಸ್ತಾರೆ ಹೆಚ್ಚಾಗಿ. ಗೋಡೆ ರೀತಿಯಲ್ಲಿ ಗೋಡೆ ರೀತಿಯಲ್ಲಿ. ಆ ಕಡೆ ಏನು ಕಾಣಿಸ್ತಿಲ್ಲ ನೋಡಿ. ಹಾಗೆ ಮನೆಯ ಕಾರ್ನರ್ ಅಲ್ಲಿ ಕೂಡ, ಕಾರ್ನರ್ ಪ್ಲೇಸ್ ಖಾಲಿ ಇರ್ತದಲ್ವಾ, ಅಲ್ಲಿ ಕೂಡ ಇದನ್ನ ಇದ್ ಮಾಡಿದ್ರೆ ನ್ಯಾಚುರಲ್ ಆಗಿ ತುಂಬಾ ಚಂದ ಕಾಣುತ್ತೆ ಅದು. ಅದರಲ್ಲಿ ಗೋಲ್ಡನ್ ಕಲರ್ಸ್ ಇದೆ ನೋಡಿ. ಅದು ಎರಡು ಹೌದು. ಅಂದ್ರೆ ಚೈನಾ ಡಾಲ್ ಅಲ್ಲಿ ಅದು ಇದು ಗ್ರೀನ್, ಇದು ಗೋಲ್ಡನ್. ಆಮೇಲೆ ಇದು ಜೇಡ್ ಪ್ಲಾಂಟ್ಸ್.
ಇದು ಕೂಡ ತುಂಬಾ ಆಕ್ಸಿಜನ್ ರಿಲೀಸಿಂಗ್ ಪ್ಲಾಂಟ್. ಹಾ. ಇದು ಔಟ್ಡೋರ್ ಆಗುತ್ತೆ, ಇಂಡೋರ್ ಆಗುತ್ತೆ. ಹೂವೇನಾದ್ರೂ ಆಗತ್ತಾ? ಇಲ್ಲ, ಓ ಹಾಗೆ ಇದು ಹೀಗೆ ತುಂಬಾ ಈಸಿ. ಇದು ಒಂದು ಎಲ್ಲಾದ್ರೂ ಟೂರ್ ಹೋಗ್ತೀರಿ ಅಂತ ಹೇಳಿ ಆದ್ರೂ 1 ತಿಂಗಳು ನೀರು ಹಾಕದಿದ್ರು ತಡ್ಕೊಳ್ತದೆ. ಓಹೋ, ಅದ್ರ ಎಲೆ ದಪ್ಪ ಇದೆ. ಹಾ, ದಪ್ಪ ಇದೆ. ನೀರಿನ ಒಂಥರ ಗುಣಗಳು ಹೆಚ್ಚಿದೆ ಅಲ್ಲ ಹೌದು, ಅದ್ರಲ್ಲಿ? ಹಾ, ತುಂಬಾ ಚಂದ ಬೆಳೆಸ್ಕೊಳ್ಳಿಕ್ಕೆ. ಹಾಗೆ ಬೋನ್ಸೈ ಕೂಡ ಮಾಡ್ಕೋಬಹುದು ಅದನ್ನು. ಹಾ, ಸಣ್ಣ ಸಣ್ಣ ಗಿಡಗಳ. ಹೌದು, ಇವುಗಳು ಆಂಥೋರಿಯಂ ಅಲ್ಲಿ ಬೇರೆ ದೊಡ್ಡ ದೊಡ್ಡದು ಎಲ್ಲ ಬರುತ್ತೆ. ಹಾ. ಇದು ಡಾರ್ಫ್, ಯಾಕಂದ್ರೆ ಟೇಬಲ್ ಮೇಲೆ ಇಟ್ಕೊಳ್ಳುವಂತದ್ದು. ಓ, ತುಂಬಾ ಚಂದ ಇರುತ್ತೆ, ಬುಷ್ ಆಗಿ ತುಂಬಾ ಫ್ಲವರ್ ಆಗುತ್ತೆ. ಆಮೇಲೆ ಇಲ್ಲಿ ಬೇರೆ ಬೇರೆ ಕಾಣಿಸ್ತಾ ಇದೆಯಲ್ಲ, ಅಲ್ಲ. ಇವೆಲ್ಲ ಕೂಡ ಬೇರೆ ಬೇರೆ ವಿಧಾನದ ಬೇರೆ ಬೇರೆ ಅಲ್ಲ. ಇದು ಎಷ್ಟು ವೆರೈಟಿಗಳದಿರ್ಬೋದು ಈ ರೀತಿದ್ದು? ಸಾಮಾನ್ಯ ಇಲ್ಲಿ ಒಂದು 500 ವೆರೈಟಿದು ಇದಾವೆ. 500 ವೆರೈಟಿ. ಬೋಟ್ ಲಿಲ್ಲಿ ಅಂತ, ಪೀಸ್ ಲಿಲ್ಲಿ, ಇದಕ್ಕೆ ಬೋಟ್ ಲಿಲ್ಲಿ ಅಂತ ಬೋಟ್ ಹೇಳುದಾ? ಲಿಲ್ಲಿ ಅಂತ ಹೇಳ್ತಾರೆ. ಹೋ 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 ಹೀಗೆ ಹೋ. ಬೇರೆ ಬೇರೆ ಆ ವಿಧದ, Correct. ಬೇರೆ ಬೇರೆ ಕಲರಿನ, ಹಾ. ಅಂದ್ರೆ ಇದು ನೋಡಿ ವೆರಿಗೇಟೆಡ್, ಹ್ಮ್. ಒಂಥರ ಪರ್ಪಲ್ ಕಲರ್ ಆಗಿ. ಹಾಗೆ ನಮ್ಮ ಮನೆಯ ಬಣ್ಣ ಅಂದ್ರೆ ಗೋಡೆಯ ಬಣ್ಣ ಹೇಗಿದೆಯೋ ಅದಕ್ಕೆ ತಕ್ಕಂತ ಸೆಟ್ ಮಾಡ್ಕೊಳ್ಳಿಕ್ಕೂ ಆಗತ್ತೆ. ಕಾಂಬಿನೇಷನ್ ಸೆಟ್ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಗಿಡ ಹೇಗೆ ನಾವು ಶಾಶ್ವತ ಅಲ್ವಾ, ಹಾಗೆ ಗಿಡ ಸಹ ಶಾಶ್ವತ ಅಲ್ಲ. ಹಾ ಹಾ ಹಾ. ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅಲ್ಲ. ನಮ್ಮ ಆರೈಕೆ, ನಮ್ಮ ಗಮನ ಕಡಿಮೆ ಆದ್ರೆ ಹಾ. ಅದು ಕೂಡ ಸಾಯುವ ಹಂತಕ್ಕೆ ಬರುತ್ತೆ. ಅಲ್ಲ. ಅದನ್ನು ಪೋಷಣೆ ಮಾಡುದು ನಮ್ಮ ಕೈಯಲ್ಲಿ ಇರುವಂತದ್ದು. ಕರೆಕ್ಟ್. ಕೆಲವರು ನೋಡುವಾಗ ನಂಗೆ ಅನಿಸ್ತದೆ, ನೀವು ಹೇಳಿದ್ರಿ ನಾವು ಶಾಶ್ವತ ಅಲ್ಲ ಅಂತ ಹೇಳಿ. ಹ್ಮ್. ಕೆಲವರೊಂದು 200-300 ವರ್ಷ ಬದುಕುವಾಗೆ ಆರ್ಭಟಗಳು ಇರ್ತದೆ ಅಲ್ವಾ? ಹೌದು, ಇರ್ತದೆ, ಇರ್ತದೆ. ಹೊರಗಿನ ಆರ್ಭಟಗಳು ಕೆಲವರು ನೋಡುವಾಗ ಆ ಸತ್ಯ ಗೊತ್ತಾಗುದಿಲ್ಲ ಯಾರಿಗೂ. ಅಲ್ಲ, ಅದೇ ಅದೇ ಅದೇ, ನಾವೆಲ್ಲರೂ ಕೂಡ ಒಂದಿನ ಗೇಟ್ ಪಾಸ್ ಮಾಡುವವರೇ. ಹೌದು, ಇರೋದೊಂದು 50-60 ವರ್ಷ ಅಲ್ವಾ? ಖಂಡಿತ. ಇದು ವೆರಿಗೇಟೆಡ್ ಅಲ್ಲ ಇದರಲ್ಲಿ? ಅದು ವೆರಿಗೇಟೆಡ್ ವೆರೈಟಿಗಳು. ಇದು ಇದು ಟೇಬಲ್ ಪಾಮ್ ಅಂತ ನೋಡಿ, ಪಾಮ್ ಅಲ್ಲಿ ವೆರೈಟಿ ಅದು. ದೊಡ್ಡ ದೊಡ್ಡದಾಗ್ತಲ್ಲ, ಅದ್ರಲ್ಲಿ ಸಣ್ಣ. ಅದ್ರಲ್ಲಿ ಸಣ್ಣದು ಟೇಬಲ್ ಮೇಲೆ ಇಟ್ಕೊಳ್ಳುವಂತದ್ದು. ತುಂಬಾ ಚಂದ. ಅದನ್ನು ಆಕ್ಸಿಜನ್ ರಿಲೀಸಿಂಗ್ ಪ್ಲಾಂಟ್ ಹೈಯೆಸ್ಟ್. ಈಗ ನೀವು ಗೂಗಲ್ ಮಾಡಿದ್ರೆ ಒಂದು 10 ಗಿಡ ಬರ್ತದಲ್ಲ, ಅದ್ರಲ್ಲಿ ಒಂದು ಗಿಡ ಅದು. ಇದನ್ನು ಸೆಟ್ ಮಾಡ್ತಾರೆ. ಹೌದು, ಅಲ್ವಾ? ಅಷ್ಟು. ಇದು ಭಾರಿ ಚೆನ್ನಾಗಿದೆ. ಇದನ್ನು ಇದು ನೀವು ಇದ್ರ ನೆಟ್ಟಿರುವಂತದ್ದು ಸಣ್ಣ ಸಣ್ಣ ಪಾಟ್ಗಳಲ್ಲ? ಹೌದು. ಏನಿದೆ ಇದು ಐಸ್ ಕ್ರೀಮ್ ಪಾಟ್ಗಳು? ಏನಿದು? ಅದು ಆ ಪಾಟ್ಗಳಲ್ಲಿ ಹಾ ನಾವು ಇಲ್ಲಿಂದ ಗಿಫ್ಟ್ ಕೊಡ್ಲಿಕ್ಕೂ ತುಂಬಾ ಜನ ಹೋಗ್ತದೆ. ಹೋಗ್ತದೆ. ಹಾ ಅವಾಗ ನಮ್ಗೆ ಹಾ ಅವರು ಬೇರೆ ಬೇರೆ ಪಾಟ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಹಾ ಆ ಪಾಟ್ಗೆ ನಾವು ಇದನ್ನ ಕೂಡ್ಲೆ ಹಾಕಿ ಹಾ. ಈ ರೀತಿ ಇದ್ದದನ್ನ ಹಾಕಿ ನಾವು ಸೆಟ್ ಮಾಡಿ ಕೊಡ್ತೇವೆ. ಹೀಗೆ. ಹಾಗಾಗಿ ಇದ್ರಲ್ಲೇ ರೆಡಿ ಮಾಡಿ ಇಟ್ಟಿರ್ತೇವೆ. ಹಾ. ಬೇರೆ ಬೇರೆ ಈಗ ಪ್ಲಾಸ್ಟಿಕ್ ಪಾಟ್ ಬೇಕಾ, ಸಿರಾಮಿಕ್ ಪಾಟ್ ಬೇಕಾ ಹಾ. ಅಂತದ್ರಲ್ಲಿ ಅವ್ರು ಹೇಳ್ತಾರೆ Correct. ಈ ತರದ ಪ್ಲಾಂಟ್ಸ್ ಕಡಿಮೆಗೆ ಬೇಕು ಅಂತ. ಅಂದ್ರೆ ಗಿಫ್ಟ್ ಕೊಡ್ಲಿಕ್ಕೆಲ್ಲ ಈಗ ಈ ತರ ಲೈವ್ ಗಿಡಗಳನ್ನೇ ಬಳಸ್ತಾರೆ. ಕರೆಕ್ಟ್. ಇಲ್ಲಿ 2 ಕಲರ್ಗಳಿದಲ್ಲ, ಒಂದೇ ಟೈಪ್ ಇದೆ ನೋಡ್ಲಿಕ್ಕೆ. ಏನಿದು? ಜಿಜಿ ಪ್ಲಾಂಟ್ ಅಂತ, ಅದು ಗ್ರೀನ್, ಇದು ಬ್ಲಾಕ್. ಹಾ ಹಾ ಹಾ. ಅದು ಕೂಡ ಆಕ್ಸಿಜನ್ ರಿಲೀಸಿಂಗ್ ಪ್ಲಾಂಟ್. ವಾವ್, ಬ್ಲಾಕ್ ತುಂಬಾ ಚೆನ್ನಾಗಿದೆ ಹೌದು ಅಲ್ಲ? ಹೌದು. ಅದಕ್ಕೇನೋ ಮೆಡಿಸಿನ್ ಸ್ಪ್ರೇ ಮಾಡಿದ್ರಲ್ಲ? ಇಲ್ಲ, ಅದು ಹಾಗೆ ರಿಯಲ್ ಹಾಗೆ ಕಾಣ್ತದೆ. ಹೌದಾ? ಮತ್ತೆ ಸ್ವಲ್ಪ ನಿಮ್ಗೆ ಇದು ಕಾಣಿಸ್ತಾ ಇರ್ಬೋದು, ಅದು ಬೋರ್ಡೋ ಸ್ಪ್ರೇ ಮಾಡಿರ್ತೀವಿ. ಹೌದು, ಈ ಮಳೆಗಾಲದ ಸಂದರ್ಭದಲ್ಲಿ ರೋಗ ಅದೇನೋ ಬರ್ತದಲ್ಲ? ಇದಿದೆ. ಮತ್ತೆ ಅದು ಸ್ವಲ್ಪ ಇರೋದೇ ಹಾಗೆ ವೆರಿಗೇಟೆಡ್ ತರನೇ ಇರುತ್ತೆ. ಅದು ಸ್ವಲ್ಪ ಕರೆಕ್ಟ್. ಶೇಡಿಂಗ್. ಇದು ಅದು ಅಡೇನಿಯಂ. ಇದು ಎಷ್ಟು ವೆರೈಟಿಗಳಿದೆ? ಅದು ಒಂದು 15 ವೆರೈಟಿ ಇದೆ. ಹಾ. ಅದು ಈಗ ಫ್ಲವರ್ ಆಗೋದಿಲ್ಲ, ಇನ್ನು ಸಮ್ಮರ್ ಅಲ್ಲಿ ತುಂಬಾ ಫ್ಲವರ್ ಇರುತ್ತೆ. ಅದು ಇದಿಷ್ಟು ಈ ಕಡೆಯಿಂದ ಆ ಕಡೆ ಫುಲ್ ಮದರ್ ಸೆಕ್ಷನ್, ಮದರ್ ಪ್ಲಾಂಟ್. ಮದರ್ ಪ್ಲಾಂಟ್. ಹೌದೌದು. ಇದು ಕೊಡ್ಲಿಕ್ಕಲ್ಲ, ಯಾಕಂದ್ರೆ ನಾವು ಇದು ಕಟ್ಟಿಂಗ್ ರೆಡಿ ಮಾಡ್ಲಿಕ್ಕೆ ಆ ತರ ಎಲ್ಲ ಇದ್ ಮಾಡ್ಕೊಳ್ತೇವೆ. ತೊಟ್ಟೆಗಳಲ್ಲಿ ಇಟ್ಟಿದ್ದೀರಿ. ಇಲ್ಲಿ ಒಂದು ನೋಡಿ, ಇದು ಪೆಪ್ಪರ್ ವೆರಿಗೇಟೆಡ್. ಇದು ಹಾಗೆ ಡೆವಲಪ್ ಮಾಡ್ಕೊಳ್ಬೇಕಿನ್ನು. ಅದು ಹಾಗೆ ಎಲ್ಲೆಲ್ಲೋ ಸಿಕ್ಕಿದ್ದನ್ನ ಕಲೆಕ್ಷನ್ ಮಾಡಿ ತಂದು ರೆಡಿ ಮಾಡಿ ಇಟ್ಕೊಳ್ತೇವೆ. ಅಲ್ಲ, ಕಡೆಗೆ ಅದನ್ನು ಡೆವಲಪ್ ಮಾಡ್ಕೊಳ್ಳೋದು. ಇಲ್ಲಿ ಪಪ್ಪಾಯಿ ತಿಂದು ಕೆಲಸದವರು ಬೀಜ ಬಿಸಾಡಿದ್ರಲ್ಲ ಅಂತ. ಹೌದು ಹೌದು ಅಲ್ಲ? ಹೌದು, ಗೋಲ್ಡನ್ ಪಪ್ಪಾಯ. ಗೋಲ್ಡನ್ ಪಪ್ಪಾಯಿ ಅದನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ಕೆಲವರಂದ್ರೆ ಬರ್ತದ ಅಂತ ತೋಟಕ್ಕೆ ಹೋಗುವಷ್ಟವರಿಗೆ ನಮ್ಮ ತೋಟ ನೋಡುವಷ್ಟು ಪೇಷನ್ಸ್ ಇರುದಿಲ್ಲ. ಸೊ ಇಲ್ಲೇ ನೋಡ್ಬೋದಲ್ಲ ಅವರಿಗೆ ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್. ಹೌದು ಹೌದು. ನೋಡಿ ಸ್ನೇಹಿತರೆ, ಪೂರ್ತಿ ಯಾವುದೇ ಗಿಡಗಳು ಕಾಣುವಾಗ ದೂರದಲ್ಲಿ ಕಳೆ ಗಿಡಗಳೇ ಕಾಣ್ತವೆ ಬಲ್ಲೆಗೆ. ಅದರದ್ದು ಯಾವುದು ಬಲ್ಲೆಗಳಲ್ಲ, ಇದೆಲ್ಲವೂ ಕೂಡ ಅತ್ಯುತ್ತಮವಾಗಿರುವಂತಹ ದೇಶ ವಿದೇಶದಿಂದ ಕಲೆಕ್ಟ್ ಮಾಡಿರುವಂತಹ ಕ್ರೋಟಾನ್ ಬೇರೆ ಬೇರೆ ವೆರೈಟಿಗೆ ಸೇರಿರುವಂತದ್ದು. ಇದು ಸ್ನೇಕ್ ಪ್ಲಾಂಟ್ಸ್ ಅಲ್ಲಿ 10 ವೆರೈಟಿ ಇದೆ ನಮ್ಮ ಹತ್ರ. ಮೊದಲು ಓಲ್ಡ್ ವೆರೈಟಿ ಈ ತರ ನಿಮ್ಗೆ ನೋಡಿರ್ಬೋದು. ಹೌದು, ಉದ್ದುದ್ದ ಬರೋದು ಹೀಗೆ ಗ್ರೀನ್ ಇರ್ತದೆ. ಅದ್ರಲ್ಲಿ ಈಗ ಯೆಲ್ಲೋ ಸ್ಟ್ರಾಪ್ಸ್ ಇರುವಂತದ್ದು, ಮತ್ತೆ ಇದ್ರಲ್ಲಿ ಡಾರ್ಫ್, ಮತ್ತೆ ಇದ್ರಲ್ಲಿ ಇದು ಟ್ವಿಸ್ಟೆಡ್, ಗ್ರೀನ್, ಯೆಲ್ಲೋ, ವೈಟ್, ಹೀಗೆ ಇದೆಲ್ಲ ಒಂದು 10 ವೆರೈಟಿ ಇದೆ. ತುಂಬಾ ಚಂದ ಬರುವಂತ ಗಿಡಗಳದೆಲ್ಲ. ಇದೊಂದು ಎತ್ತಿ ನೋಡಿ, ಅದು ಒಂದು ಗಿಡ ಎಷ್ಟು ಚೆನ್ನಾಗಿದೆ ಅಲ್ಲ, ಅದು ಗಿಫ್ಟ್ ಕೊಡ್ಲಿಕ್ಕೆಲ್ಲ. ಆಲ್ಫಿನಿ ಅಂತೇಳಿ. ಹೌದು, ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿ. ಇದನ್ನೇ ದೊಡ್ಡದು ಅಲ್ಲಿ ಹಾಕಿಟ್ಟಿದ್ದೇವೆ ನೋಡಿ, ತೋರಿಸ್ತೇನೆ. ಅದು ತುಂಬಾ ಚಂದ ಕಾಣುತ್ತೆ, ಬುಷ್ ಆಗಿ ಬಂದು ಸಣ್ಣ ಸಣ್ಣದಲ್ಲ. ಪಕ್ಕನೆ ನೋಡಿದ್ರೆ ಪ್ಲಾಸ್ಟಿಕ್ ಅಂತ ಅನ್ಸ್ಬೇಕು, ಆ ತರ ಇರುತ್ತೆ ಅದು. ಇದ್ ನೋಡಿ, ನೀವಾಗ ನೆಟ್ ಕಪ್ಪಲ್ಲಿ ಹೇಳಿದ್ದಲ್ಲ, ಅದು ಇಷ್ಟು ಚಂದ ಬರ್ತದೆ ನೋಡಿ, ತುಂಬಾ ಚಂದ ಕಾಣುತ್ತೆ ಅದು. ಸೂಪರ್ ಇದೆ ಸ್ನೇಹಿತರೆ. ಆ ಕಡೆ ಒಂದು ವಿಭಾಗದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ರಿ,
ಈಗ ಇನ್ನೊಂದು ವಿಭಾಗಕ್ಕೆ ನಿಮಗೆ ಸ್ವಾಗತ. ನನಗೆ ನಾನು ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಯಾಕೆ ಹೇಳೋದಿಲ್ಲ ಅಂತ ಹೇಳಿದರೆ, ನಿಜವಾಗಿ ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲ ಅಂತೇಳಿ ಇದರ ಬಗ್ಗೆ. ಯಾಕಂದರೆ ಈ ಹೂಗಳ ಕೆಟಗರಿಗಳು ನನಗೆ ಭಾರಿ ಕಡಿಮೆ ಗೊತ್ತಿರುವಂಥದ್ದು. ಅದರಿಂದಾಗಿ ನಿಮ್ಮ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡಿ, ಮತ್ತೊಂದು ಸಲ ಭೇಟಿ ಬಂದು ನೋಡಿ ಹೇಳಿ. ಮೇಡಮ್, ಇಲ್ಲಿಂದ ಈಗ ನಾವು ಶುರು ಮಾಡುವ. ಏನೇನು ವಿಶೇಷತೆಗಳು ಇದರದ್ದು? ಇದ್ರ ವಿಶೇಷತೆಗಳು ಇದು ಹೋಯಾ ಪ್ಲಾಂಟ್ಸ್, ಹಾಂ, ಇದು ಇಂಡೋರು ಹ್ಯಾಂಗಿಂಗ್ ಪ್ಲಾಂಟ್ಸ್ ಇದು. ಹಾಂ ಆಮೇಲೆ ಅದೇ ನೀರಿಲ್ದಿದ್ರು ನಡೀತದ ಅದು. ಹಾಂ ಅದ್ರಲ್ಲಿ ಫ್ಲವರು ಆಗ್ತದೆ. ಹಾ. ಇವೆಲ್ಲ ಇದೆಲ್ಲ ಮಧ್ಯೆ ಮಧ್ಯೆ ಖಾಲಿ ಇರುವಂತದ್ದು ಸೇಲ್ ಆದದ್ದು, ಸೇಲ್ ಆಗ್ತದೆ. ಹಾಗಾಗಿ ಹೌದು. ಇವೆಲ್ಲ ಪೈನಾಪಲ್ ಟೈಪಲ್ಲಿ ಇದೆ. ಹೌದು, ಅದು ಅದೇ ಶೋ ಪ್ಲಾಂಟ್ಸ್ ಹಾಂ ಇಂಡೋರೇ. ಹಾಂ, ತುಂಬಾ ಚಂದ. ಅದು ಸೈಡ್ ಅಲ್ಲೆಲ್ಲ ಪಿಂಕ್ ಪಿಂಕ್ ಇರ್ತದೆ. ಓ, ಇದೆ ಎಲ್ಲವೂ ಕೂಡ ವೆರಿ ರೆಡ್ ಆಗಿ. ಹಾ, ಅದು ಒಂದು ಕಾಸ್ಟಸ್ ವೆರೈಟಿ ಅದು. ಹಾಂ, ಇದನ್ನು ಎಲ್ಲ ಹಾಗೆ ಎಲ್ಲ ಇದು ಹೆಸರು ಮರ್ತೋಗ್ತದೆ ಕೆಲವೆಲ್ಲ. ಅಲ್ಲ, ಹಾ, ಇದು ಮೂನ್ ಶೈನ್ ಅಂತ. ಇದು ಹೊರಗಡೆಯೂ ಕೂಡ ತುಂಬಾ ದೊಡ್ಡ ದೊಡ್ಡದಿದೆ. ಹಾ, ಅದು ಎಲ್ಲ ಔಟ್ಡೋರ್. ಅದು ಪಾಮ್ ವೆರೈಟಿಗಳು, ಅಲ್ವಾ? ಮತ್ತೆ ಸ್ಟ್ರೈಟ್ ಅಶೋಕ, ನೋಡಿ ಇದೆಲ್ಲ ಸ್ನೇಹಿತರೆ, ದೊಡ್ಡ ದೊಡ್ಡ ಗಿಡಗಳು. ಗ್ರೋ ಬ್ಯಾಗ್ ಅಲ್ಲಿ ಅಶೋಕ, ಇದು ತುಂಬಾ ಗಿಡಗಳಿದೆ ಹೊರಗಡೆ ಕೂಡ. ನೇರ ಯಾರಿಗಾದ್ರೂ ಮನೆ ಗೃಹ ಪ್ರವೇಶ, ಮನೆಯ ರೆಸ್ಟೋರೆಂಟ್, ನಿಮ್ದು ಮನೆ ಪಕ್ಕ ಚೆನ್ನಾಗಿ ಮಾಡ್ಬೇಕಂದ್ರೆ ನೀವೇ ಸೆಟ್ ಮಾಡಿ ಕೊಡ್ತೀರಾ? ಸೆಟ್ ಮಾಡಿ ಕೊಡ್ತೇವೆ. ಅದೆಷ್ಟು ವರ್ಷ ಏನು ಶುರು ಆಯ್ತು ಆ ರೀತಿ ಪ್ರಾರಂಭ ಅದು ಮಾಡಿ? ಈಗ ಕೊರೋನಾದಿಂದ ನಂತರ ಮಗ ಬೆಂಗಳೂರು ಬಿಟ್ಟು ಬಂದ, ಹಾಗಾಗಿ ಅವನು ಇದನ್ನೆಲ್ಲ ಸೆಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇದು ಫೀಡಲ್ ಫಿಗ್ ಅಂತ, ಅದು ಕೂಡ ಹಾಗೆ ಇಂಡೋರ್ ಪ್ಲಾಂಟ್. ಇದೆಲ್ಲ ತುಂಬಾ, ಇದು ನೋಡಿ ಗ್ರೌಂಡ್ ಆರ್ಕಿಡ್ ಫ್ಲವರೇ ಇದೆ. ಇದು ಔಟ್ಡೋರು ಆಗುತ್ತೆ, ಇಂಡೋರು ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಬೆಳೆಸಿ ತೋರಿಸಿರೋದಂಥದ್ದು. ಇದು ಹೇಗೆ ನೀವು ನಿಮ್ಮನ್ನು ಹೇಗೆ ಅವರು ಕನೆಕ್ಟ್ ಮಾಡುವಂಥದ್ದು? ಇದ್ರ ಎಲ್ಲ ಚಾರ್ಜ್ಗಳೆಲ್ಲ ಹೇಗೆ ನೀವು ಗಾರ್ಡನ್ ಸೆಟ್ಟಿಂಗ್ ಮಾಡಿ ಕೊಡೋದಾದ್ರೆ? ಅದು ನಮ್ಗೆ ಫಸ್ಟ್ ಅವರು ಬರ್ಬೇಕು, ಇಲ್ಲಿ ನೋಡ್ಬೇಕು, ನೋಡಿ ಅವರದ್ದು ರಿಕ್ವೈರ್ಮೆಂಟ್ ಏನಿದೆ ಅದು ಹೇಳ್ಬೇಕು. ನಾವು ಅವರಿಗೆ ಕೊಟೇಶನ್ ಮಾಡಿ ಕೊಡ್ತೇವೆ. ಇಂತಿದ್ದದ್ದು ಹೀಗೆ ಈ ಪ್ಲಾಂಟ್ ಇಷ್ಟು ರೇಟಿನದ್ದು, ಇಷ್ಟು ದೊಡ್ಡದು ಎಲ್ಲ ಕೊಟೇಶನ್ ಮಾಡಿ ಕೊಡ್ತೇವೆ. ಅದು ಓಕೆ ಆದ್ಮೇಲೆ ಅವರು 50% ಅಡ್ವಾನ್ಸ್ ಮಾಡ್ಬೇಕು. ಮತ್ತೆ ನಾವು ಹೋಗಿ ಅಲ್ಲಿ ಎಲ್ಲ ಸೆಟ್ಟಿಂಗ್ ಮಾಡಿ ಜಾಗ ತೋರಿಸಿದ್ರೆ ಸಾಕು. ಹೌದು, ಪೈಪ್ ಹಾಕೋದು, ಕಣಿ ತೆಗೆಯೋದು, ಇನ್ನೊಂದು ಮಣ್ಣು ಹಾಕೋದು ಎಲ್ಲ ನಾವೇ ಕೊಡ್ತೇವೆ. ಅಂದ್ರೆ ಕೆಲವರಿಗೆ ಐಡಿಯಾ ಇರುದಿಲ್ಲ, ಚಂದ ಆಗ್ಬೇಕು ಅಂತ ಮಾತ್ರ ಇರುತ್ತೆ. ಈಗ ಇದು ನೋಡಿ, ದೊಡ್ಡ ಗಿಡ ರೆಡಿ ಪ್ಲಾಂಟ್ ಬೇಕಂತ ಹೇಳ್ತಾರೆ. ಅದೇ ನೀವು ಹೇಳಿದಾಗೆ ಮನೆ ಒಕ್ಕಲಿಗೆ ಅಥವಾ ರೆಸ್ಟೋರೆಂಟ್ ಗಳಿಗೆ. ಸೊ ಅವಾಗ ಇದನ್ನೇ ಹೊಸ ಪಾಟಿಗೆ ಅವರು ಯಾವ್ದು ಕೇಳ್ತಾರೆ, ಪಾಟ್ ಪ್ಲಾಸ್ಟಿಕ್ ಕೇಳ್ತಾರ, ಸಿರಾಮಿಕ್ ಕೇಳ್ತಾರ, ಫೈಬರ್ ಕೇಳ್ತಾರ, ಅಂತದಕ್ಕೆ ನಾವು ಇದನ್ನ ಇಳಿಸಿಕೊಟ್ಟು ಅವರಿಗೆ ಪ್ಲೇಸ್ ಮಾಡಿ ಬರ್ತೇವೆ, ಸೆಟ್ ಮಾಡಿ ಬರ್ತೇವೆ ಅಲ್ವಾ? ಅವರ ಬಜೆಟ್. ಉದಾಹರಣೆಗೆ ಈಗ ನಮ್ಗೆ 1 ಲಕ್ಷದ ಒಳಗೆ ಆಗ್ಬೇಕಂದ್ರೆ ಅದಕ್ಕೂ ಇದೆ. 10 ಲಕ್ಷದ ಬೇಕು, ಭಯಂಕರ ಐಷಾರಾಮಿ ಕಾಣಬೇಕು ಅಂತ ಅದಕ್ಕೂ ಇದೆ. ಇನ್ನು ನಿಮ್ದು ಯಾವ್ದು ಬೇಡ, ನಂಗೊಂದು 10,000 ಗಿಡ ಕೊಡಿ ಅಂತ ನೀವು ಬಂದು ಕೇಳಿದ್ರೆ ಅದಕ್ಕೂ ನೀವು ಸೆಟ್ ಮಾಡಿ ಕೊಡ್ತೀರಾ? ಕರೆಕ್ಟ್ ಅಲ್ಲ? ಹೌದು. ಆ ರೀತಿ ಆದಾಗ ಅವ್ರಿಗೂ ಒಂದು ಸುಲಭ ಆಗುತ್ತೆ. ಯಾಕಂದ್ರೆ ಎಲ್ರಿಗೆ ಚೆನ್ನಾಗಿ ಕಾಣಬೇಕು ಅಂತ ಇರ್ತದೆ, ಐಡಿಯಾ ಇರಲ್ಲ. ಎಲ್ಲೋ ಹೋಗಿ ಬಂದು ಇಲ್ಲಿ ಬಬ್ಬಿಡ್ತಿರ್ತಾರೆ, ಹಾಗೆ ಬರ್ಬೇಕು, ಹೀಗೆ ಬರ್ಬೇಕು. ಸ್ನೇಹಿತರೆ, 2 ಸೆಟಪ್ ಇಂದ ಹೊರಗೆ ಬಂದಿವೆ. ಈಗ ಒರಿಜಿನಲ್ ಆಗಿ ಈಗ ರೆಸ್ಟೋರೆಂಟ್ ಇನ್ನೊಂದ್ರ ಎದುರುಗಡೆಗೆ ಹೇಗಿರುತ್ತೆ ಅನ್ನುವಂಥದ್ದನ್ನು ತೋರಿಸ್ತೇನೆ. ಇವರು ನನ್ನ ಸೊಸೆ, ಮೊಮ್ಮಗ, ಮೊಮ್ಮಗಳು, ಪ್ರಣವ ಸ್ವರೂಪ, ಪುಣ್ಯ ಕೀರ್ತಿ. ಅಲ್ಲ ಸ್ನೇಹಿತರೆ, ಅವ್ರದ್ದೊಂದು ವಿಶೇಷ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇದೆ. ಅವರು ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಅಲ್ಲ ಮೇಡಮ್? ಆಯುರ್ವೇದಿಕ್ ಡಾಕ್ಟರ್ ಅವರು. ಅವ್ರದ್ದೊಂದು ವಿಶೇಷ ವಿಡಿಯೋ ಕೂಡ ಇದೆ, ನೀವು ಅದನ್ನು ಕೂಡ ನೋಡ್ಬೋದು. ನೋಡಿ, ಮಗುವನ್ನು ಕೂರಿಸಿಕೊಳ್ಳಿಕ್ಕೂ ಒಂದು ವ್ಯವಸ್ಥೆ ಬಮ್ ಸೀಟ್ ಅಂತ ಆನ್ಲೈನ್ ಅಲ್ಲೆಲ್ಲ ಸಿಗ್ತದೆ. ಈಗ ಮಗುವಿಗೆ ಕೂತ್ಕೊಳ್ಳಿಕ್ಕೆ ಬೆಲ್ಟ್ ಹಾಕಿ ನಮಗೆ ಸೊಂಟಕ್ಕೆ ಸಪೋರ್ಟ್ ಸಿಗ್ತದೆ ಅಲ್ವಾ? ಆಮೇಲೆ ಏನಾದ್ರೂ ಮಗುವಿಗೆ ಬೇಕಾದ ಐಟಮ್ಸ್, ಮೊಬೈಲ್ ಎಲ್ಲ ಇಲ್ಲಿ ಜಿಪ್ ಇದೆ, ಈಗ ಹಾಕೋದು ಇದರಲ್ಲಿ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಇದೆ. ಇವಳಿಗೆ ಖುಷಿ ಆಗ್ತದಾ? ಹೌದು, ತೋಟಕ್ಕೆಲ್ಲ ಹೋಗುವಾಗ ನಮಗೆ ಕೈಯೆಲ್ಲ ಸುಸ್ತಾಗ್ತದಲ್ವಾ, ಹಾಗೆ ಕೂರಿಸ್ಕೊಂಡು ಹೋಗ್ಲಿಕ್ಕೆ ಖುಷಿ ಆಗ್ತದೆ ಅಲ್ಲ? ಅದನ್ನು ಹಾಕಿದ ತಕ್ಷಣ ಜನರದ್ದು ಕೆಲ ಕಮೆಂಟ್ಗಳು ಬರ್ತದೆ. ನೋಡಿ, ಮಗುವನ್ನು ಎತ್ತುಕೊಳ್ಳಿಕ್ಕೂ ಒಂದು ಬಂತು, ಈ ರೀತಿ ಎಲ್ಲ ಜನರದ್ದು ನಿಮಗೆ ಬಾಯಿಯನ್ನು ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ? ನೋಡಿ ಸ್ನೇಹಿತರೆ, ಹೇಗೆ ಕಟಿಂಗ್ ಮಾಡಿದ್ದಾರೆ ನೋಡಿ ಅಲ್ಲ? ಇದು ಕಡಪಿಗೆಲ್ಲ ಆಗಿದೆ ಅಲ್ಲ? ಇದೀಗ ನಿನ್ನೆ ತಾನೇ ಕಟಿಂಗ್ ಮಾಡಿದ್ದು. ಕಟಿಂಗ್ ಮಾಡದಿದ್ರೆ ಹೇಗಿರ್ತದೆ ನೋಡಿ, ಇದು ಅರ್ಧ ಕಟಿಂಗ್ ಆಯ್ತಷ್ಟೇ. ಕಟಿಂಗ್ ಮಾಡದಿದ್ರೆ ಹೀಗಿರ್ತದೆ, ಮಾಡ್ತಾ ಇರ್ಬೇಕು ಒಂದು ಮಂತ್ಲಿ. ಕರೆಕ್ಟ್. ಈ ಸೈಡ್ ಈ ರೀತಿ ಕಾಂಪೌಂಡ್ ಗಳಿಗೆಲ್ಲ ಹೌದು ಹಾಕಬಹುದಲ್ಲ? ಕ್ರೀಪರ್ಸ್ ಬಳ್ಳಿ ರೀತಿಯಲ್ಲಿ. ಹೌದು, ಬಳ್ಳಿ ಅಲ್ಲ ಅದು? ಹೌದು, ಬಳ್ಳಿ. ಅದರಲ್ಲಿ ಫ್ಲವರಿಂಗು ಆಗ್ತದೆ. ಅದು ಪ್ಲುಮೇರಿಯಾ. ಇದಕ್ಕೆ ನಮ್ಮಲ್ಲಿ ಒಂದು ಹೆಸರು ಇದೆ ಅಲ್ಲ? ನಾಯಿ ಸಂಪಿಗೆ ನಾಯಿ ಸಂಪಿಗೆ ಹೇಳ್ತಾರೆ. ಹೌದು, ನಾಯಿಗೆ ಆಗ್ಬೋದು.
ಅದಕ್ಕೆ ಎನ್ನದಾಯ ಪುದದಿತ್ತೀರಿ ಏನಂದಾಯ ಮಧ್ಯೆ ಹೋಯ್ತು ಅನ್ನೋಲ್ಲ ಇರೋದಾಗ್ಬೋದು ಅಲ್ಲ, ಅಂದಂದು ನಾಯಿ ಸಂಪಿಗೆ ಅಂತ ಹೇಳುವಾಗ. ಅಂದಂದು ಹಾ ನೋಡಿ ಸ್ನೇಹಿತರೆ, ಇದು ಯಾವುದು? ಗಂಧದ ಗಿಡ. ಹಾ, ಯಾರಿಗೆ ಗೊತ್ತಿಲ್ಲ ವಿಷಯ. ಶ್ರೀಗಂಧ. ಅದೇ ನೀವೀಗ ವಿಡಿಯೋ ಮಾಡಿ ನಾಳೆ ಬರ್ಲಿಕ್ಕೆ ಉಂಟಾ ಅಂತ. ಒಂದು ಗಮ್ಮತ್ ಗೊತ್ತುಂಟು ನಿಮಗೆ. ಒಬ್ಬರು ಯೂಟ್ಯೂಬರ್ ಕುದುರೆಮುಖಕ್ಕೆ ಹೋಗ್ತಾರೆ. ಕುದುರೆಮುಖಕ್ಕೆ ಹೋಗಿ ಅಲ್ಲಿ ಒಬ್ಬ ತುಂಬಾ ವರ್ಷದಿಂದ, ಒಂದು 25 ವರ್ಷದಿಂದ ಆ ಕಾಡೊಳಗೆ ಒಬ್ಬ ವಾಸ ಮಾಡಿರ್ತಾನೆ. ಅವನು ತುಂಬಾ ನಾಯಿಗಳು, ಅನಾಥ ನಾಯಿಗಳು, ಅದನ್ನು ಸಾಕುದು, ಅದಕ್ಕೆ ಊಟ ಹಾಕುದು, ಹಣ್ಣು ಹಾಕುದು, ಇದೆಲ್ಲ ಮಾಡ್ತಿರ್ತಾನೆ. ಅದರ ಜೊತೆ ಒಂದು ಹಂದಿ, ದೊಡ್ಡ ಹಂದಿ. ಆ ಹಂದಿಯನ್ನು ಅವನು ಪ್ರತಿನಿತ್ಯ ಹಂದಿ ಬರುದು, ಅವನು ಕರೆದ್ರೆ ಅದಕ್ಕೆ ಊಟ ಅಲ್ಲೇ ಹೊರಗಡೆನೇ ಹೋಗ್ತದೆ, ಕಾಡಂದಿ ಅದು. ಅದನ್ನ ವಿಡಿಯೋ ಮಾಡ್ತಾನೆ. ತುಂಬಾ ಖುಷಿ ಆಯ್ತು ಜನರಿಗೆ, ಎಲ್ರಿಗೂ ಕೂಡ. ಮೊನ್ನೆ ಆಗಿರೋದು ಇದು, ಇದೇನು ವರ್ಷಗಟ್ಟದಿಂದ ಕತೆ ಹೇಳ್ತಾ ಇಲ್ಲ. 6 ತಿಂಗಳಾದ್ಮೇಲೆ ಇನ್ನೊಬ್ಬ ಯೂಟ್ಯೂಬರ್ ಹೋಗ್ತಾನೆ ಅಲ್ಲಿಗೆ, ಆ ಹಂದಿಯನ್ನು ಹುಡುಕೊಂಡು. ಇವನ ಹತ್ರ ಮಾತಾಡಿ ಹಂದಿ ಏನಾಯ್ತು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಹಂದಿನ ಹೊಡೆದು ಬಿಟ್ರು ಅಂತ. ಯಾಕಂದ್ರೆ ಈಗ ನಾವೀಗ ಒಳ್ಳೇದು ಅಂತ ಹೇಳಿ ಜನರಿಗೆ ತೋರಿಸ್ತೇವೆ. ಯಾರೋ ಕಳ್ಳನಿಗೆ ಉಂಟಲ್ಲ ನಿಮ್ಗೆ ಒಂದು ಐಡಿಯಾ ಸಿಕ್ಕಿತ್ತು ನೋಡಿ, ಅವನಿಗೆ ಆ ಭಾವನೆಗಳು ಅರ್ಥ ಆಗ್ಲಿಲ್ಲ. ಅವನಿಗೆ ಖಾಲಿ ಆ ಹಂದಿ ಒಂದು ಮಾಂಸದ ಪೀಸ್ ಹಾಕೊಂಡಿತ್ತು. ಅದಕ್ಕೆ ಅವನ ಬೇಟೆಗಾರ ಹೊಡೆದು ಒಬ್ಬೊಬ್ಬರ ಭಾವನೆಗಳು ಒಂದೊಂದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವೀಗ ಗಂಧದ ತೋರಿಸಿದ್ರಿ, ಜನರಿಗೆ ಹಾಗೆ ಇರ್ತದೆ ಅಂತ ಹೇಳಿ. ಅದೇ ನಿದ್ದೆ ಬರ್ಲಿಕ್ಕಿಲ್ಲ ನನಗೆ ಇವತ್ತು, ಸೌಂಡ್ ಆಗ್ತದ. ಕರೆಕ್ಟ್. ನೋಡಿ ಸ್ನೇಹಿತರೆ, ನೋಡಿ ಇಲ್ಲೊಂದು ಮೇಡಮ್, ಇದು ನೋಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಬೇಳಿ ಬದಿಯಲ್ಲಿರೋದು ಒಂದು ಕಾಟದ ಕೆರೆ ವಿಷಯ ಇದು. ಆದ್ರೆ ಇದು ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ನಿಮಗೆ, ಅದರ ರೋಡಿನ ಆ ಕಡೆ ಹಾಕಿದ್ರೆ. ಹಾ, ಅದನ್ನು ನಾವು ಮತ್ತೆ ಶೇಪ್ ಅಲ್ಲಿ ಬೆಳೆಸುದಲ್ಲಿ ಇರುದು. ಹೌದಲ್ಲ, ಒಟ್ರಾಶಿ ಬಿಟ್ರೆ ಅದು ಒಟ್ರಾಶಿ ಬರ್ತದೆ. ಕರೆಕ್ಟ್ ಕರೆಕ್ಟ್. ಈಗ ಅದನ್ನು ಕಟಿಂಗ್ ಮಾಡ್ತೇವಲ್ಲ, ಅವಾಗ ತುಂಬಾ ಚಂದ ಕಾಣುತ್ತೆ. ನೋಡಿ ಸ್ನೇಹಿತರೆ, ಈ ಅನ್ನಪೂರ್ಣ ನರ್ಸರಿ ಇದೆಯಲ್ಲ, ಅದ್ರದ್ದು ಮೇನ್ ಗೇಟ್ ಅದು. ಆ ಗೇಟಿಂದ ಒಳಗೆ ಬರುವಾಗ ಉಂಟಲ್ಲ ನಿಮಗೆ, ನಮ್ಮನ್ನೊಂದು ಇದೇ ಸ್ವಾಗತ ಮಾಡುವ ರೀತಿಯಲ್ಲಿ ಅಲ್ಲ ಮೇಡಮ್, ಬನ್ನಿ ಬನ್ನಿ ಅಂತೇಳಿ ಸ್ವಾಗತ ಮಾಡುವ ರೀತಿಯಲ್ಲಿ ಹೂ ಎಲ್ಲವೂ ಕೂಡ ಇದೆ. ಅದರ ಜೊತೆಗೆ ನಿಮಗೆ ಇಲ್ಲಿ ದೊಡ್ಡ ದೊಡ್ಡ ಪ್ಲಾಂಟ್ಗಳಿದೆ, ಅದನ್ನು ಕೂಡ ತೋರಿಸುವ. ಇದು ಮರ ಏನದು ಹೂ ಇದೆಲ್ಲ, ಇದು ಇದಲ್ಲ, ಇದೊಂದು ಸಣ್ಣ ಹುತ್ತದಾಗಿತ್ತು. ಅದನ್ನ ಹಾಗೆ ಉಳಿಸ್ಕೊಂಡು, ಅಂದ್ರೆ ಅದರಲ್ಲಿ ತುಂಬಾ ಒಂದು 10 ಪ್ರಭೇದಗಳಿದ್ವು. ಅದಕ್ಕೆ ಈಗ ಕ್ರೀಪರ್ ಎಲ್ಲ ಬಿಟ್ಟಿದ್ದೇವೆ, ಅಮೃತ ಬಳ್ಳಿ ಬಿಟ್ಟಿದ್ದೇವೆ, ಮತ್ತೆ ಬೇರೆ ಬೇರೆ ಇದರಲ್ಲಿ ಬಾಗಳ ಅಂತ ಹೇಳಿ ರೆಂಜೆ ಉಂಟಲ್ಲ, ಅದು ಚಂದ ಹೂ ಬೀಳ್ತಾ ಇರ್ತದೆ. ಮತ್ತೆ ಬೇರೆ ಬೇರೆ ಗಿಡಗಳಿದ್ದಾವೆ. ಇರ್ಲಿ, ಅದು ಹಾಗೆ ಬೆಳ್ಕೊಳ್ಳಿ, ನಾವು ಹೇಗೋ ಗಿಡದವ್ರೆ, ಹಾಗಾಗಿ ಅದನ್ನ ಯಾಕೆ ತೆಗೆಯುದು ಅಂತ ಅದನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ನೋಡಿ ಸ್ನೇಹಿತರೆ, ಇದು ನಾನು ಸುಮ್ಮನೆ ಹೀಗೆ ತೋರಿಸಿದ್ದನ್ನು, ಆದರೆ ಇದು ಅತ್ಯಂತ ರೇರ್ ಆಗಿರುವಂಥದ್ದು ರೆಂಜೆದು. ಇದು ನೋಡಿ, ರೆಂಜೆದು ಹೂ ಮತ್ತು ರೆಂಜೆದು ಕಾಯಿ ನೋಡಿ, ಇದು ಎಲ್ಲೂ ಇಲ್ಲ. ನಾನು ಸುಳ್ಯ ಇದು ಕಾರ್ಕಳದ ಹತ್ರ ಒಂದು ಕಂಟೆಂಟ್ ಮಾಡಿದ್ವಿ ಇದರ ಬಗ್ಗೆ. ಇದೆಲ್ಲವೂ ಕೂಡ ನಶಿಸಿ ಹೋಗ್ತಾಯಿದೆ. ಇದೆಲ್ಲ ಇನ್ನೂ ಕೂಡ ಇನ್ಯಾವುದು ಈ ರೀತಿ ನರ್ಸರಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಕಾಣಬೇಕು ಹೊರತು, ಮನೆಗಳಲ್ಲಿ ಜನರಿಗೆ ಏನಾಗಿದೆ ಅಂದರೆ ಮೇಡಮ್, ನಮಗೆ ದುಡ್ಡಿದ್ದು ಲಾಭ ಇಲ್ವಾ, ಯಾರು ಇರಬಾರ್ದು, ಅಡಿಕೆ ಇರಬೇಕು, ಕಾಳುಮೆಣಸು ಇರಬೇಕು, ದುಡ್ಡು ಬರುತ್ತೆ. ಮತ್ತು ನಾನು ಅದು ಬಿಟ್ಟರೆ ಇನ್ನು ಯಾವ ಪರಿಸರಕ್ಕೆ ಬೇಕಾಗಿರುವಂಥದ್ದು. ಯಾಕಂದರೆ ನೀವು ಇದನ್ನು ಗಿಡವನ್ನು ಉಳಿಸ್ಕೊಂಡಿದ್ರ ಮುಖಾಂತರ ಎಷ್ಟೋ ಜೀವಜಂತುಗಳಿಗೆ, ಯಾಕಂದ್ರೆ ಎಷ್ಟೋ ಪಕ್ಷಿಗಳಿಗೆ ತಿನ್ಲಿಕ್ಕೆ, ಎಷ್ಟೋ ಕೀಟಗಳಿಗೆ ಅದರ ಹೂವನ್ನು ಆಘ್ರಾಣಿಸ್ಲಿಕ್ಕೆ, ಎಷ್ಟೋ ವೆರೈಟಿಯ ಜೇನುಗಳಿಗೆ ಅದರದ್ದು ಇದನ್ನು ಮಕರಂದವನ್ನು ತೆಗಿಲಿಕ್ಕೆ, ಇದೆಲ್ಲದಕ್ಕೂ ಇಷ್ಟು ಸಣ್ಣ ಜಾಗದಲ್ಲಿ ಒಂದು ಲಾಭ ಆಗ್ತದೆ ಅಂತ ಹೇಳಿದ್ರೆ, ನಾವು ನಮ್ಮ ಲಾಭವನ್ನು ಮಾತ್ರ ಯೋಚನೆ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ನಮ್ದೊಂದು ಕಂಟೆಂಟ್ ಅಲ್ವಾ. ಖಂಡಿತ ಸ್ನೇಹಿತರೆ, ಕೇವಲ ಇಲ್ಲಿ ಗಿಡಗಳಲ್ಲ, ಈ ಗಿಡಗಳ ಜೊತೆಗೆ ಒಂದು ಪ್ರೀತಿ, ವಿಶ್ವಾಸ, ಪರಿಸರ, ಗಿಡಗಳ ಬಗ್ಗೆ ಮಾಹಿತಿಗಳು, ಒಂದು ದೊಡ್ಡದಾಗಿರುವಂಥ ಸಂಸ್ಥೆ, ಕೃಷಿಯನ್ನು ನಂಬ್ಕೊಂಡಿರುವಂಥ ಸಂಸ್ಥೆ ಪೇತ್ರಿ ಅಂತ ಒಂದು ಸಣ್ಣ ಹಳ್ಳಿಯಲ್ಲೂ ಕೂಡ ಒಂದು ಇಂಟರ್ನ್ಯಾಷನಲ್ ಲೆವೆಲ್ನ ಗಿಡಗಳನ್ನು, ಬ್ರ್ಯಾಂಡನ್ನು ಹೀಗೆ ಸೆಟ್ ಮಾಡುವುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಪ್ರತಿ ಒಂದು ಫ್ರೇಮಲ್ಲಿ ತೋರಿಸ್ತಿರುವಂಥದ್ದು ಕೂಡ ಹೊಸ್ತು, ಒಂದು ಸಲ ತೋರಿಸಿದ್ರೆ ಇನ್ನೊಂದು ಸಲ ತೋರಿಸ್ತಿಲ್ಲ. ಇದರ ಬಗ್ಗೆ ನಾನು ಯಾವುದನ್ನು ಹೇಳ್ತಾ ಇಲ್ಲ, ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ. ನೀವೊಂದು ಬಾರಿ ಬರಬೇಕು ಇವುಗಳನ್ನೆಲ್ಲ ನೋಡಲಿಕ್ಕೆ, ಇದರ ಮಾಹಿತಿಗಳನ್ನು ಪಡೀಲಿಕ್ಕೆ. ನೀವು ಈ ಭಾಗದಲ್ಲಿ ಹೆಬ್ರಿ, ಈ ಭಾಗದಲ್ಲಿ ರೂಟಲ್ಲಿ ಹೋಗ್ತಾಯಿದ್ರೆ, ಬ್ರಹ್ಮಾವರ ರೂಟಲ್ಲಿ ಹೋಗ್ತಾಯಿದ್ರೆ, ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದರೆ, ಅಲ್ಲಿಂದ ಕೊಲ್ಲೂರು ಕಡೆಗೆ ಹೋಗ್ತಿದ್ರೆ, ಎಲ್ಲಿಗೆ ಹೋಗ್ತಿದ್ರು ಕೂಡ ಒಂದು ಬಾರಿ ನಿಮಗೆ ಹೂವಿನ ಆಸಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವೊಂದು ವಿಸಿಟ್ ಮಾಡಬೇಕಾದಂಥ ಒಂದು ಅದ್ಭುತವಾಗಿರುವಂಥ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ತಾ, ಈ ರೀತಿಯ ಇಷ್ಟು ಗಿಡಗಳನ್ನುಂಟಲ್ಲ, ಸಾಧಾರಣ ಕೆಲವು ಕಡೆ ಎಲ್ಲ ಹೇಗೆ ಅಂತ ಹೇಳಿದರೆ ಒಂದು 15 ವೆರೈಟಿ ಇದ್ದರೆ ಅವ್ರ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಸಾವಿರಾರು ವೆರೈಟಿಯ ಗಿಡಗಳಿದ್ರು ಕೂಡ ಅದನ್ನು ಅಷ್ಟು ಒಂದು ವಿನಮ್ರವಾಗಿ, ಹಂಬಲ್ನೆಸ್ ಆಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಮೇಡಮ್. ಅದಕ್ಕೋಸ್ಕರ ನಿಮ್ಮ ಒಂದು ಮನಸ್ಥಿತಿಗೆ ನಂದು ಫಸ್ಟ್ ಆಫ್ ಆಲ್ ಆಗಿ ಒಂದು ಸಲ್ಯೂಟ್ ಹೊಡಿತೇನೆ. ಹಾಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಜೀನಿಯನ್ ಆಗಿರುವಂಥ ಎಷ್ಟೋ ಲಕ್ಷ ಜನ ವೀಕ್ಷಕರಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ, ಅಂದರೆ ನಾವು ಏನು ಜನರು ಮಾಡ್ತಾರೆ ಅದನ್ನು ಮಾತ್ರ ತೋರಿಸ್ತೇವೆ, ಏನು ಮಾತಾಡ್ತೇವೆ ಅದನ್ನು ಮಾತ್ರ ಮಾಡ್ತೇವೆ, ಮಾಡಿದ್ದನ್ನು ಮಾತ್ರ ನಾವು ಜನರಿಗೆ ಹೇಳ್ತೇವೆ.
ಜನರಿಗೆ ಹುಚ್ಚು ಕಟ್ಟಿಸೋದು, ಭ್ರಮೆ ಸೃಷ್ಟಿ ಮಾಡೋದು, ಇನ್ಯಾವುದೋ ಲಕ್ಷ ಮಾಡಿದ, ಕೋಟಿ ಮಾಡಿದ, ಇನ್ನೇನೋ ಕಟ್ಟುಕತೆಗಳು, ಅದು ಯಾವುದೇ ಕಂಟೆಂಟ್ಗಳು ನಮ್ಮಲ್ಲಿ ಬರೋದಿಲ್ಲ ಅನ್ನೋಂಥದ್ದು. ಅದೆಲ್ಲ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮಂಥ ಒಂದು ಕಂಟೆಂಟ್, ಅಂದರೆ ಕಂಟೆಂಟ್ ಕ್ರಿಯೇಟರ್ಗಳು ಅಂತ ನಾವು ಹೇಳ್ತೇವೆ. ನಾವು ಹೇಳಿದ್ರು ಕೂಡ ನೀವು ಹೇಳ್ತಿರಲ್ಲ ಅದನ್ನು. ಅದೆಲ್ಲ ಕಾರಣಕ್ಕೋಸ್ಕರ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು. ನೀವು ತುಂಬ ವರ್ಷದಿಂದ ನಮ್ಮ ಚಾನಲ್ ನೋಡ್ತಿದ್ದೀರಿ. ನಿಮ್ಮ ಅಣ್ಣನವರು, ಅವ್ರದ್ದು ಶ್ರೀಹರಿ ಭಟ್ರು ಇರದೆ, ಅವ್ರದ್ದು ಇಡೀ ಫ್ಯಾಮಿಲಿದ್ದು ನಾನೊಂದಷ್ಟು ಕಂಟೆಂಟ್ಗಳನ್ನು ಹಾಕಿದೆ. ಏನನ್ಸುತ್ತೆ ನಮ್ಮ ಚಾನಲ್ ನೋಡಿದಾಗ? ಖುಷಿ ಆಯ್ತು ಸರ್. ನೀವು ತುಂಬಾ ಚೆನ್ನಾಗಿ ಸಹಜ ಕೃಷಿ ಅಂತೇಳಿ ಹೇಗೆ ನಿಮ್ಮ ಚಾನಲ್ ಇದೆಯೋ ಅದಕ್ಕೆ ತಕ್ಕ ಸಹಜವಾಗಿ ನೀವು ಅದೊಂದು ಪ್ರಶ್ನೆ ಕೇಳೋದಾಗ್ಲಿ ಅಥವಾ ನೀವು ಯೂಟ್ಯೂಬ್ ಮಾಡೋದಾಗ್ಲಿ, ನಮ್ಮದು ಅಂತಲ್ಲ ಎಲ್ಲರದನ್ನು ನೋಡ್ತಾ ಇದ್ದೇನಲ್ಲ. ಫಸ್ಟಿಗೆಲ್ಲ ನಾನು ಆ್ಯಕ್ಚುಲಿ ಟೈಮ್ ಇಲ್ಲ ಅಂತ ಸ್ಕಿಪ್ ಮಾಡ್ತಿದ್ದೆ. ಬಟ್ ಈಗ ನಿಮ್ಮ ಚಾನಲನ್ನು ಸಂಪೂರ್ಣವಾಗಿ ನೋಡ್ತೇನೆ. ಯಾಕಂದ್ರೆ ಅದರಲ್ಲಿ ಏನೋ ಸಿಗ್ತಾ ಉಂಟು. ಮಧ್ಯದಲ್ಲಿ ಬೇರೆ ಬೇರೆ ಕಂಟೆಂಟ್ಗಳನ್ನು ನೀವು ಹೇಳ್ತೀರಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಿ, ಅವ್ರ ಹತ್ರ ಕೇಳ್ತೀರಿ ಕ್ವಶನು. ಅದೆಲ್ಲ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಏನು ನಮ್ಗೆ ಗೊತ್ತಿದೆ ಅದೇ ಫೈನಲ್ ಅಲ್ಲ, ನಾವು ಇನ್ನೆಷ್ಟೋ ಕಲಿಯೋದಿದೆ. ಅದು ನಿಮ್ಮ ಚಾನಲಿಂದ ನಾವು ಕಲೀಲಿಕ್ಕೆ ಆಗ್ತಾ ಉಂಟು. ನಾವು ಪ್ರತಿಯೊಂದು ಅವರವರ ಪ್ಲೇಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಇಂಥ ನಿಮ್ಮ ಯೂಟ್ಯೂಬರ್ಗಳಿದ್ದೀರಲ್ಲ, ಅದು ನಮಗೆ ತುಂಬಾನೇ ಹೆಲ್ಪ್ ಕೊಡುತ್ತೆ. ಅದು ಎಷ್ಟೋ ಚಾನಲ್ಗಳಲ್ಲಿ ಇಲ್ಲದನ್ನು ಜಾಸ್ತಿ ಮಾಡಿ ತೋರಿಸ್ತಾರೆ. ಬಟ್ ನೀವು ಹಾಗಲ್ಲ, ಇದ್ದದ್ದನ್ನು ಇದ್ದಾಗೆ ತೋರಿಸ್ತೀರಿ. ಅದು ತುಂಬ ಖುಷಿ ಆಯಿತು. ನಿಮ್ಮ ಚಾನಲ್ ಅಥವಾ ನಿಮ್ಮ ಈ ಯೂಟ್ಯೂಬಿನಿಂದಾಗಿ ನಮಗೂ ಜನ ಜಾಸ್ತಿ ಸಂಪರ್ಕ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನೀವೊಂದು ಮಾತು ಹೇಳಿದ್ರಿ, ಇಲ್ಲಿ ಬನ್ನಿ ಅಂತ. ಖಂಡಿತ ನಾನು ಕೂಡ ಬನ್ನಿ ಅಂತಲೇ ಹೇಳ್ತಾ ಇದ್ದೇನೆ. ಯಾಕಂದರೆ ಯಾರೋ ಏನೋ ಹೇಳಿದ್ದನ್ನು ನೀವು ಅದನ್ನು ಅಪಾರ್ಥ ಗ್ರಹಿಸ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ಅಥವಾ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಇಷ್ಟು 10 ನಿಮಿಷ ಅರ್ಧ ಗಂಟೆಯಲ್ಲಿ ಏನು ನೋಡ್ತೀರಿ? ಬನ್ನಿ, ಪುರ್ಸೊತ್ತು ಮಾಡ್ಕೊಂಡು ಬನ್ನಿ, ಇಲ್ಲಿ ನೋಡಿ, ಕಣ್ಣಾರೆ ನೋಡಿ, ಆಮೇಲೆ ನಮಗೆ ಏನಾದರೂ ಇದ್ರೆ ಸಜೆಷನ್ ಕೊಡಿ. ನೀವು ಸಹ ಅಷ್ಟು ಕಲ್ತ್ಕೊಂಡೋಗಿ ನಮ್ಮ ಸಜೆಷನನ್ನು ನೀವು ತಕ್ಕೊಳ್ಳಿ. ಆವಾಗ ಖಂಡಿತವಾಗಿಯೂ ಕೃಷಿಯಲ್ಲಿ ನಾವು ಬೆಳಿಬೋದು. ಅದು ನಿಮ್ಮ ಚಾನಲಿಂದಾಗಿ ನಾನು ತುಂಬ ಖುಷಿ ಪಟ್ಟಿದ್ದೇನೆ. ಇನ್ನು ಯಾವತ್ತೂ ನೋಡ್ತೇನೆ. ಎಲ್ಲರೂ ಸಹ ನೋಡಿ ಒಂದಷ್ಟು ಕಲೀರಿ. ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಾದರೆ ನೋಡಿ ಆದರೂ ಖುಷಿ ಪಡಿ. ಅಂದರೆ ಈಗ ಹೊರಗೆ ಇರ್ತೀರಿ ನೀವು, ಬಟ್ ಕೃಷಿಯನ್ನು ನೋಡ್ತಾ ಖುಷಿ ಪಡ್ಲಿಕ್ಕಾಗತ್ತೆ. ಅದು ನಮಗೆ ಈ ಚಾನಲ್ಗಳಿಂದ ಆಗತ್ತೆ. ಖಂಡಿತವಾಗಿ ಈ ಒಂದು ಚಾನಲನ್ನು ಫಾಲೋ ಮಾಡಿ, ನಮ್ಮಲ್ಲಿಗೂ ಬನ್ನಿ. ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ನೇರವಾಗಿ ಮಾತಾಡಿ. ಎಲ್ಲೋ ಹಾಗೆ ಹೀಗೆ ಇದು ಮಾಡಬೇಡಿ. ನೇರವಾಗಿ ನಮ್ಮನ್ನು ಸಂಪರ್ಕಿಸಿ, ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಬೇರೆ ಎಲ್ಲಿಂದೋ ತಂದ ಗಿಡ ಆದರೂ ಕೂಡ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ನಿಮಗೆ ಅದೇನೋ ಸಾಯ್ತಾ ಉಂಟು ಅಥವಾ ಹೀಗಾಗಿದೆ, ಹಳದಿ ಬಣ್ಣ ಬಂದಿದೆ, ಏನಿದ್ರೂ ಕೂಡ ನಾವು ಅದಕ್ಕೆ, ನಮ್ಮದು ಗಿಡ ಮಾತ್ರ ಅಲ್ಲ, ಯಾವುದೇ ಗಿಡವನ್ನು ನಮ್ಗೆ ಗೊತ್ತಿದ್ದಷ್ಟು ನಿಮಗೆ ನಾವು ನಾಲೆಜ್ ಕೊಡ್ತೇವೆ. ಧನ್ಯವಾದಗಳು.